MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಗದಗದ ಲಕ್ಕುಂಡಿಯಲ್ಲಿ ಪುರಾತನ ಶಿಲೆ ಪತ್ತೆಯಾಗಿದೆ. ತೋಟದ ಬಾವಿಯಲ್ಲಿ ಪುರಾತನ ಶಿಲೆ ಪತ್ತೆಯಾಗಿರೋದು 13ನೇ ದಿನ. ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ದೇಗುಲದ ಗೋಪುರ ಮಾದರಿಯಲ್ಲಿ ಪುರಾತನ ಶಿಲೆ ಪತ್ತೆಯಾಗಿರೋದು. ಸುರೇಶ್ ಅಬ್ಬಿಗೇರಿ ಎನ್ನುವರ ತೋಟದ ಬಾವಿಯಲ್ಲಿ ಒಂದಕ್ಕಿಂತ ಒಂದು ಚಂದದ ಶಿಲೆಗಳು ಪತ್ತೆಯಾಗ್ತಾ ಇದೆ. ಲಕ್ಕುಂಡಿ ನಿಧಿರಹಸ್ಯ ಭೇದ ಒಂದು ಕಡೆ ನಡೀತಲೇ ಇದೆ. ಪುರಾತನ ಶಿಲೆಗಳು ಒಂದಾದ ಮೇಲೊಂದು ಪತ್ತೆಯಾಗ್ತಾ ಇದೆ. ಈಗ ತೋಟದ ಬಾವಿಯಲ್ಲಿ ಪುರಾತನ ಶಿಲೆ ಪತ್ತೆಯಾಗಿರುವಂತಹ ಘಟನೆ. ದೇಗುಲದ ಗೋಪುರ ಮಾದರಿಯಲ್ಲಿರುವಂತಹ ಆ ಶಿಲೆಯನ್ನು ನೋಡ್ತಾ ಇದ್ದೀವಿ. ನಿತ್ಯ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇದು ಸುರೇಶ್ ಅಬ್ಬಿಗೇರಿ ಎನ್ನುವರ ತೋಟದ ಬಾವಿ. ಅಲ್ಲಿ ಸಿಕ್ಕಿರುವಂತಹ ಚಂದದ ಶಿಲೆಗಳಿದು. ಊರ್ನವರು ಹೇಳೋ ಪ್ರಕಾರ ಪುರಾತನ ಲಕ್ಕುಂಡಿ ಭೂಮಿಯ ಒಳಗಿದೆ. ಈಗ ಉತ್ಖನನ ಕಾರ್ಯ ನಡೀತಾ ಹೋದಂತೆ ಹೊಸ ಹೊಸ ವಸ್ತುಗಳು, ಪುರಾತನ ಅವಶೇಷಗಳು ಲಭ್ಯ ಆಗ್ತಾ ಇದ್ವು. ಜೊತೆಗೆ ಹಾವು ಕೂಡ ಅಲ್ಲಿ ಪ್ರತ್ಯಕ್ಷ ಆಗಿತ್ತು. ನಮ್ಮ ಪ್ರತಿನಿಧಿ ಸಂಜೀವ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸಂಜೀವ್, ನಿಜಕ್ಕೂ ಲಕ್ಕುಂಡಿ ಕುತೂಹಲದ ಗೂಡಾಗಿದೆ. ನಿತ್ಯ ಹೊಸ ಹೊಸ ವಿಷಯಗಳು, ವಸ್ತುಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಈಗ ಬಾವಿಯಲ್ಲಿ ಸಿಕ್ಕಂತಹ ಪುರಾತನ ಶಿಲೆ ಏನ್ ಕತೆ ಹೇಳ್ತಾ ಇದೆ ಅಂತ? ಏನು ಲಕ್ಕುಂಡಿಯಲ್ಲಿ ಕೂಡ ದಿನಕ್ಕೊಂದು ವಿಶೇಷ ವಿಸ್ಮಯವಾದಂತ ಏನು ಘಟನೆಗಳು ನಡೀತಾ ಇದ್ದಾವೆ. ಈಗ ನಾವು ಒಂದು ಸುರೇಶ್ ಅಬ್ಬಿಗೇರಿ ಅನ್ನುವ ಒಂದು ಬಾವಿಯಲ್ಲಿ ಇದ್ದೀವಿ. ನೋಡಬಹುದು ನಾವು ಇಲ್ಲಿ ಎಲ್ಲವೂ ಕೂಡ ಒಂದು ಸಾಕಷ್ಟು ಇಲ್ಲಿ ಏನು ಪುರಾತನವಾದಂತ ಶಿಲೆಗಳು ಪತ್ತೆಯಾಗಿವೆ. ಈ ಒಂದು ಏನು ಕೂಡ ಚಿಕ್ಕದಾದ ಈ ಒಂದು ನೋಡಬಹುದು. ಒಂದು ಹೊಯ್ಸಳ ಏನು ಕಲ್ಯಾಣ ಚಾಲುಕ್ಯರ ಕಾಲದ ಶಿವನ ಮೂರ್ತಿ, ಒಂದು ಕಡೆ ಡಮರುಗ ಇದೆ, ಒಂದೊಂದು ಕಡೆ ತ್ರಿಶೂಲ್ ಹಿಡಿದಂಥದ್ದು. ಈ ಒಂದು ಬಾವಿಯಲ್ಲಿ ಒಂದು ಅದ್ಭುತವಾದಂಥ ಶಿಲೆಗಳು ಕೂಡ ಇಲ್ಲೇ ಅಡಗಿದೆ. ಇದು ಒಂದಾದರೆ ಈ ಭಾಗದಲ್ಲಿ ಕೂಡ ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. ಇದೇ ಬಾವಿಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಏನು ಪುರಾತನ ಕಲ್ಯಾಣ ಚಾಲುಕ್ಯರ ಕಾಲದ ಏನು ಶಿಲ್ಪಕಲೆಗಳು ಇಲ್ಲಿ ಒಂದು ಪತ್ತೆಯಾಗಿದ್ದಾವೆ. ಯಾಕೆಂತಂದರೆ ಈಗಾಗಲೇ TV9 ಗ್ರೌಂಡ್ ರಿಪೋರ್ಟ್ನಲ್ಲಿ ಸಾಕಷ್ಟು ಬಾವಿಗಳ ಕುರಿತು ಒಂದು ವರದಿ ಮಾಡಿತ್ತು. ಆದರೆ ಈ ಬಾವಿಯಲ್ಲಿ ಇವತ್ತೇನು ಇವು ಶಿಲೆಗಳು ಪತ್ತೆಯಾಗಿದೆ, ಇದು ಅದ್ಭುತ ಅಂತ ಹೇಳ್ಬೋದು. ಯಾಕಂದರೆ ಇಡೀ ಒಂದು ಲಕ್ಕುಂಡಿ ವೈಭವನೇ ಇದೇ ಒಂದು ಬಾವಿಯಲ್ಲಿ ಪತ್ತೆಯಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ನೋಡ್ಬೋದು, ಒಂದು ದೇವಸ್ಥಾನದ ಶಿಖರದ ಆಕಾರ ಇರುವಂಥ ಒಂದು ಶಿಲೆ ಇದೆ. ಒಂದು ಶಿಲೆ ನೋಡಬಹುದ್ರೆ ಅದರ ಒಂದು ಕಲಾಕೃತಿ, ಶಿಲ್ಪಕಲೆ ನೋಡಿದ್ರೆ ಬಹಳ ಅದ್ಭುತವಾದಂಥದ್ದು. ಜೊತೆಗೆ ಈ ಒಂದು ಗಿಡ ಕಾಣುತ್ತೆ, ಆ ಗಿಡದ ಭಾಗದಲ್ಲಿ ಕೂಡ ಒಂದಿದೆ. ಅದು ಅಷ್ಟೇ ಅಲ್ಲ, ಈ ಒಂದು ಭಾಗದಲ್ಲಿ ತೋರಿಸ್ತೀವಿ, ಇಲ್ಲಿ ಒಂದು ಕೂಡ ಒಂದು ಶಿಲೆ ಇದೆ. ಜೊತೆಗೆ ಆ ಭಾಗದಲ್ಲಿ ಸುಮಾರು ಇದೇ ಒಂದು ಬಾವಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಒಂದೇನು ಶಿಲ್ಪಕಲೆಗಳು ಇದ್ದಾವೆ. ಇವು ಸುಮಾರು ಏನೋ ಒಂದು 50 ವರ್ಷಗಳ ಹಿಂದೆ ಇವು ಬಾವಿ ನಿರ್ಮಾಣ ಆಗಿದ್ದೆ ಅಂತೇಳಿ ಮಾಲೀಕರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಲಕ್ಕುಂಡಿಯಲ್ಲಿ ಏನು ವಿಸ್ಮಯ ಒಂದು ಸಾಕಷ್ಟು ಕೂಡ ವಿಸ್ಮಯ ಇದ್ದಾವೆ. ಈ ಒಂದು ವಿಸ್ಮಯ ಕೂಡ ದಿನಕ್ಕೂ ಕೂಡ ಒಂದೊಂದು ವಿಸ್ಮಯ ಹೊರಗಡೆ ಬರ್ತಾ ಇದ್ದಾವೆ. ಯಾಕಂದರೆ ಗ್ರಾಮಸ್ಥರಿಗೆ ತೀವ್ರ ಒಂದು ಕುತೂಹಲ. ಹೀಗಾಗಿ ನಿತ್ಯವೂ ಕೂಡ ಒಂದಿಲ್ಲ ಒಂದು ಬಾವಿ ಮತ್ತು ಏನು ಮನೆಗಳಲ್ಲಿ ಏನೇನಿದಾವೆ ಲಕ್ಕುಂಡಿಯಲ್ಲಿ ಅವರು ಕುತೂಹಲಿಯಿಂದ ಬಗೆಯುವಂಥ ಕೆಲಸ ಮಾಡ್ತಿದ್ದಾರೆ. ಈಗ TV9 ಜೊತೆ ಮಾತನಾಡಲಿಕ್ಕೆ ಬಾವಿ ಮಾಲೀಕರಿದ್ದಾರೆ. ಸರ್, ಈಗ ಎಷ್ಟು ವರ್ಷಗಳಾಯ್ತು ಈ ಬಾವಿ ನಿರ್ಮಾಣ ಮಾಡಿ, ಏನೇನಿದಾವ ಅಂತಿಲ್ಲಿ? ಇದು ನಮಗೆ ನೆನಪಿಲ್ರಿ. ಅದು ನಾವು ಸಣ್ಣರಿದ್ವಿ ಅವಾಗ ಮಾಡ್ಯಾರ. ಕಟ್ಟಡ ಮಾತ್ರ ಒಂದು 50-60 ವರ್ಷದಿಂದ ಅದು ಎಲ್ಲ ಬಿದ್ದಿತ್ತು ರೀ. ಅವಾಗ ಎಲ್ಲೆಲ್ಲೋ ಕಲ್ಲು ತೊಗೊಂಬಂದು ಅವನ್ನ ನಿರ್ಮಾಣ ಮಾಡ್ಯಾರ್ರಿ. ಆದ್ರೆ ಅವರು ಏನು ಮುಚ್ಚಿ ಮಾಡಿಲ್ಲ, ಏನಿಲ್ಲ. ಎಲ್ಲಿವರೆ ತಂದ್ರೂ ನೋಡೋಕೆ ಒಂದು ಇದಾಗುವಂತಾಗ ಚೆಂದಾಗಿ ಕಟ್ಟ್ಯಾರ ಅವನ್ನ. ಇದನ್ನ ಅವು ಯಾವ ಕಲ್ಲು ಕೆಡಿಸಿಲ್ಲ ಅವರು. ಯಾಕಂದ್ರೆ ನಮ್ಮೂರಾಗ ಮಣಿ ಸಹಿತ ಕಟ್ಟ್ಯಾರ. ಈ ಇದ್ರ ಹುಬ್ಬಳ್ಳಿಯರ್ ಅಂಥೇಳಿ ಅವ್ರ ಮಣಿ ಎಲ್ಲ ಪೂರ್ತಿ ಕಲ್ಲಿಂದನ ಅದಾವ. ಹೆಚ್ಚಾಗಿ ಮನೆಗೂ ಸಿಗಬಹುದು ರೀ ಇವು ನಮ್ಗೆ. ಇದು ಏನು ಪ್ರತಿಭಾ, ಈಗಾಗಲೇ ಇವರು ಮಾಲೀಕರು ಹೇಳೋ ಪ್ರಕಾರ ಇದು ಯಾವುದೇ ಅವು ಶಿಲೆಗಳು ನಾವು ಯಾವುದೇ ರೀತಿಯನ್ನು ಕೆಡಿಸಿಲ್ಲ. ಹೇಗಿದೆ ಹಾಕೊಂಡು ಅವಾಗಿನ ಕಾಲದಲ್ಲಿ ನಿರ್ಮಾಣ ಆಗಿದ್ದಾರೆ. ಅದು ಇವು ಲಕ್ಕುಂಡಿಯಲ್ಲಿ ಸಾಕಷ್ಟು ಮನೆಗಳಲ್ಲಿ, ಬಾವಿಗಳಲ್ಲೂ ಕೂಡ ಇಂಥ ಅದ್ಭುತವಾದಂಥ ಶಿಲೆಗಳು ಪತ್ತೆ ಆಗ್ತವೆ ಅಂತ ಹೇಳಿದ್ದಾರೆ. ಹೀಗಾಗಿ ಒಂದು ಈ ಬಾವಿಯಲ್ಲಿ ನಾವು ಏನು ನೋಡಿದ್ವಿ, ಇಡೀ ಲಕ್ಕುಂಡಿಯ ವೈಭವನೇ ಈ ಬಾವಿಯಲ್ಲಿ ಇದೆ ಅಂತ ಹೇಳ್ಬೋದು. ಅಷ್ಟೊಂದು ಅದ್ಭುತವಾದಂಥ ಶಿಲೆಗಳು ಇಲ್ಲಿ ಪತ್ತೆಯಾಗಿವೆ. ಪ್ರತಿಮಾ, ಥ್ಯಾಂಕ್ ಯು ಸಂಜೀವ್ ತಮ್ಮ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.